1997ರಲ್ಲಿ ಬಿಡುಗಡೆಯಾದಂತಹ ತಾಯವ್ವ ಉಮಾಶ್ರೀ ಹಾಗೂ ಸುದೀಪ್ ಅವರ ಕಾಂಬಿನೇಷನಲ್ಲಿ ಬಿಡುಗಡೆಯಾಗಿ ಸಾಕಷ್ಟು ಮೋಡಿ ಮಾಡಿತ್ತು. ಸದ್ಯ ಇದೀಗ 2025ರಲ್ಲಿ ಬಿಡುಗಡೆಯಾದಂತಹ ತಾಯವ್ವ ಈ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದು ಗೀತಾ ಪ್ರಿಯಾ ಅವರು. ಸಾಕಷ್ಟು ಚಾಲೆಂಜಿಂಗ್ ಪಾತ್ರ ಅಂತ ಹೇಳ್ಬೋದು. ಚಾಲೆಂಜಿಂಗ್ ಏಜಲ್ಲಿ ಚಾಲೆಂಜಿಂಗ್ ಪಾತ್ರ ಮಾಡಿದ್ರು. ಸಿನಿಮಾ ಸಕ್ಸಸ್ ಮೀಟ್ ಇವತ್ತು ಮಾಡಿದ್ದಾರೆ. ಸೊ ಮೇಡಮ್, ನಿಮ್ಗೆ ಕಂಗ್ರಾಟ್ಸ್ ಹೇಳಬೇಕು. ಹೇಗೆ ಅನ್ನಿಸ್ತಾ ಇದೆ ಒಂದು ಸಿನಿಮಾ ಸಕ್ಸಸ್? ತುಂಬ ಚೆನ್ನಾಗಿ ಅನಿಸ್ತಿದೆ. ಇದು ಆ್ಯಕ್ಚುಲಿ ಹೇಗಿದಾಯಿತು ಅಂದರೆ, ನಮ್ಮ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸೇ ಸಿಕ್ಕಾಪಟ್ಟೆ ಇದ್ದಾರೆ ಆಲ್ ಓವರ್ ಕರ್ನಾಟಕ. ಸೊ ವಿ ಟೋಲ್ಡ್ ದೆಮ್ ದಿಸ್ ಇಸ್ ಎಸ್ಪೆಷಲಿ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಭಾಳ ಚೆನ್ನಾಗಿ ಇದು ಮಿಡ್ವೈಫರಿ ಇದು ಇದೆ ಅಂತ ಅಂದ್ಬಿಟ್ಟು. ಸೊ ಆಲ್ ಆಫ್ ದೆಮ್ ಹ್ಯಾವ್ ಸೀನ್ ಅವರ್ ಮೂವಿ ಆ್ಯಂಡ್ ಆಲ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಚಿಲ್ಡ್ರನ್ ಆಲ್ಸೋ, ಬಿಕಾಸ್ ವಿ ಆರ್ ಆಲ್ ಕನೆಕ್ಟೆಡ್. ದೇ ಸೀನ್ ಆ್ಯಂಡ್ ಮೇಡ್ ಮೈ ಮೂವಿ ಅ ಗುಡ್ ಸಕ್ಸಸ್. ಆ್ಯಂಡ್ ಎಲ್ಲರೂ ಹೇಳಿದ್ರು ತುಂಬ ಚೆನ್ನಾಗಿ ಸಾಫ್ಟಾಗಿ ಹೋಗುತ್ತೆ, ಇದೊಂಥರ ಮೂವಿ ನೋಡಿ, ಈ ಥರ ಮೂವಿ ನೋಡಿ ಭಾಳ ವರ್ಷಗಳಾಗೋಗಿತ್ತು, ಒಂದು ನಿಮಿಷನೂ ಬೋರ್ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದರಿಂದ ಭಾರಿ ಖುಷಿ ಆಯಿತು ನನಗೆ. ಈಗ ಮೇ 30 ರಿಲೀಸ್ ಆಗಿದ್ದು, ಇವತ್ತು ಜೂನ್ 25. ಅಷ್ಟು ದಿನಗಳ ಒಂದು ಥಿಯೇಟ್ರ್ನಲ್ಲಿ ಸಿನಿಮಾ ಇರೋವಂಥದ್ದು ಸುಲಭದ ಮಾತಲ್ಲ. ಒಂದು ವಾರಕ್ಕೆ ಸಿನಿಮಾ ಥಿಯೇಟ್ರಿಗೆ ಬಂದರೆ ಸಾಕು ಎತ್ತಂಗಡಿ ಮಾಡೋವಂತಹ ಕೆಲಸಗಳು ಈಗ ಆಗ್ತಿರೋ ಅಂಥದ್ದು. ಯಾಕಂದರೆ ಪರಭಾಷೆ ಹಾವಳಿ. ಸೊ ಆ ಒಂದು ವಿಚಾರಕ್ಕೆ ಏನು ಹೇಳ್ತೀರಾ? ಹೌದು, ಪರಭಾಷೆ ಹಾವಳಿ ಖಂಡಿತ ಇದೆ. ಯಾಕೆಂತಂದರೆ ಇವಾಗ ಕನ್ನಡ ಜನಗಳೇ ಕನ್ನಡ ಫಿಲ್ಮ್ ನೋಡದೆ ಬೇರೆ ಭಾಷೆ ನೋಡ್ತಾ ಇರೋದ್ರಿಂದ ಆ ರೀತಿ ಆಗಿದೆ. ಅದು ನಿಧಾನಕ್ಕೆ ನಾವು ಅದು ಹೇಗೆ ಬದಲಾವಣೆ ಆಗಿದೆಯೋ ಅದೇ ರೀತಿ ನಾವು ಎಲ್ಲ ಕನ್ನಡದವರು ಅದಕ್ಕೆ ಎಫರ್ಟ್ ಹಾಕಿದ್ರೆ ಖಂಡಿತ ಅದು ಇಟ್ ವಿಲ್ ಟೇಕ್ ಬ್ಯಾಕ್ ಇಟ್ಸ್ ಪ್ಲೇಸ್ ಅಂತ ನನಗೆ ಅನಿಸುತ್ತೆ. ಅದೊಂದು ಮನಸ್ಸಲ್ಲಿ ಅರಿವು ಆಗಬೇಕು ಈ ರೀತಿ ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾಯಿದ್ರೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇವಾಗ ಚೆನ್ನಾಗಿ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿರುತ್ತಲ್ಲ, ಎಷ್ಟೊಂದು ಕನ್ನಡ ಸಿನಿಮಾಗಳನ್ನ ಬೇರೆ ರೀತಿ ನೇಮ್ ಇಟ್ಬಿಟ್ಟು ಬೇರೆ ಪರಭಾಷೆಗಳಲ್ಲಿ ಮಾಡ್ತಾ ಇದ್ದಾರೆ, ಅದು ಗೊತ್ತಾಗಲ್ಲ ಅಷ್ಟೇ. ಆದರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಮೂವೀಸ್ ಬರುತ್ತೆ, ಮಲಯಾಳಮಲ್ಲೂ ಬರುತ್ತೆ. ಅದರಿಂದ ಭಾಳ ಖುಷಿ ಆಗುತ್ತೆ ಈ ರೀತಿ ನಮ್ಮ ಇದರಲ್ಲಿ ಇಂಡಸ್ಟ್ರಿ ಚೆನ್ನಾಗಿ ಹೋಗ್ತಾ ಇರೋದು. ಸಿನಿಮಾ ರಿಲೀಸ್ ವೇಳೆ ಸುದೀಪ್ ಸರ್ ಬೆಂಬಲ ಕೊಟ್ಟಿದ್ದರು. ಇದೀಗ ರಿಲೀಸ್ ಆದಮೇಲೆ ಸಕ್ಸಸ್ ಬಂದಾದಮೇಲೆ ಲಹರಿ ವೇಲು ಸರ್ ಇರ್ಬೋದು, ಕೆ ಕಲ್ಯಾಣ್ ಸರ್ ಇರ್ಬೋದು, ಬಂದು ಶುಭ ಹಾರೈಸಿದ್ರು. ಅವ್ರಿಗೇನು ಅನ್ನಿಸ್ತು ಸಿನಿಮಾ ಬಗ್ಗೆ? ಒಂದಷ್ಟು ಮಾತಾಡಿದ್ರು ಪಾಸಿಟಿವ್ ಆಗಿ. ಅವ್ರಿಗೇನು ಅನಿಸ್ತು ಅಂತಂದರೆ, ಈ ಸ್ಟೋರಿನಲ್ಲಿ ಇರತಕ್ಕಂಥ ಒಂದು ಸಮಾಜಕ್ಕೆ ಆಗತಕ್ಕಂಥ ಒಂದು ಒಳ್ಳೆ ಥಾಟ್ ಇರೋದ್ರಿಂದ ಅವ್ರಿಗೆ ಇಷ್ಟ ಆಯಿತು ಮೂವಿ. ಮತ್ತು ಎಲ್ಲ ವಿಮೆನ್ ಪ್ರಾಬ್ಲಮ್ಸು ಅದರಲ್ಲಿ ಅಟೆಂಡ್ ಮಾಡಿರೋದ್ರಿಂದ ಅವ್ರಿಗೆ ಇಷ್ಟ ಆಗಿ ಆ ರೀತಿ ಬಂದು ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಈಗ ನೆಕ್ಸ್ಟ್ ಮೇಡಮ್, ನಿಮ್ಮ ನಿಲುವು ಏನು, ನಡೆ ಏನು ಚಿತ್ರರಂಗದಲ್ಲಿ? ಯಾಕಂದರೆ ಎಜುಕೇಷನಲಿಸ್ಟ್ ಆಗಿರುವಂಥವ್ರು ನೀವು, ಆ ಕಡೆ ಸಹ ಕೆಲಸ ಇದೆ, ಈ ಕಡೆ ಏನಾದರೂ ಸಿನಿಮಾ ರಂಗ ಈಗ ಮತ್ತೆ ಕೈ ಬೀಸಿ ಕರಿತಿದೆಯಾ ನಿಮ್ಮನ್ನು? ಡೆಫಿನೆಟ್ಲಿ ಕರೀತಾ ಇದೆ. ಒಂದು ಸ್ಟೋರಿ ಆಲ್ರೆಡಿ ರೆಡಿ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸ್ಟೋರಿ ತೊಗೊಂಬಂದಿದ್ದಾರೆ ಯಾರು, ಭಾಳ ಚೆನ್ನಾಗಿದೆ ಸ್ಟೋರಿ ಅಂತ. ನನಗೂ ಭಾರಿ ಹಿಡಿಸ್ತು ಆ ಸ್ಟೋರಿ. ಸಮಥಿಂಗ್ ರಿಲೇಟೆಡ್ ಟು ದಿಸ್ ಕೈಂಡ್ ಆಫ್ ಥಿಂಗ್ ಓನ್ಲಿ. ಅದರಿಂದ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸಣ್ಣ ವಯಸ್ಸಲ್ಲೇ ನಿಮಗೆ ಈ ರೀತಿ ಅವಕಾಶಗಳು ಬಂದಿತ್ತು, ಆದರೆ ನೀವೇ ಸ್ವಲ್ಪ ಬೇರೆ ಕಡೆ ಒಲವು ತೋರಿಸಿದ್ರಿ. ಮತ್ತೆ ಈಗ ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳೋ ಅಂತಹ ಒಂದು ಸಮಯ. ಸೊ ರೈಟ್ ಏಜ್ ರೈಟ್ ಟೈಮ್ ಅನ್ನೋವಂಥದ್ದು ಏನು ಇಲ್ವಾ ಅಂತ? ನೋಡಿ, ಇವಾಗ ಅವಾಗ ಆಸೆ ಈಡೇರಿಸ್ಕೊಳ್ಳೋದು ಅಂತ ಖಂಡಿತ ಇದು ನನಗೆ. ಏಕೆಂದರೆ ಅದು ಯಾವಾಗ ಐ ವಾಸ್ ಓನ್ಲಿ 18 or 19 ಅವಾಗ ನನಗೆ ಅವಾಗ ಕಾನ್ಫಿಡೆನ್ಸ್ ಇರಲಿಲ್ಲ. ಮತ್ತು ನಂಗೆ ಸಿಕ್ಕಾಪಟ್ಟೆ ಭಯ ಆ್ಯಕ್ಚುಲಿ ಆ ಟೈಮಲ್ಲಿ. ನಮ್ಮ ಟೈಮಲ್ಲಿ ನನಗೆ ಮೂವಿನಲ್ಲಿ ಆ್ಯಕ್ಟ್ ಮಾಡಬೇಕು ಮತ್ತು ಮೆನ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕಂದ್ರೆ ಚೂರು ಕಾನ್ಫಿಡೆನ್ಸ್ ಇರಲಿಲ್ಲ, ಭಯ ಬೇರೆ ಇತ್ತು. ನನಗೆ ಅವಾಗ ಯಾರು ಎಂಥ ಮಾಡಿದ್ರು ನಾನು ಒಪ್ಕೊಳ್ಳೋಕೆ ಸಾಧ್ಯನೇ ಇರಲಿಲ್ಲ, ನನ್ನ ಮೈಂಡ್ ಸೆಟ್ಟೇ ಇರಲಿಲ್ಲ. ಮತ್ತು ನನಗೇನು ರೊಮ್ಯಾಂಟಿಕ್ ಮೂವಿನೇ ಮಾಡಬೇಕಂತ ಏನು ಇಷ್ಟ ಆ ಥರ ಏನಿಲ್ಲ. ಒಳ್ಳೆ ಕಂಟೆಂಟ್ ಇರಬೇಕು, ಆ ಥರ ಇರಬೇಕಂತ ಇಷ್ಟನೇ ಹೊರತು ನನಗೆ ಎಸ್ಪೆಷಲಿ ಸೋಷಿಯಲ್ ಕಾಸ್ ಅಂದರೆ ತುಂಬ ಇಷ್ಟ ನನಗೆ. ನಾನು ಈ ರೀತಿ ಬೇಕಾದಷ್ಟು ರೊಮ್ಯಾಂಟಿಕ್ ಮಾಡೋಕ್ಕೆ ಬೇಕಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಮಾಡ್ಕೊಳ್ಳಿ ಬಿಡಿ ಅವರೆಲ್ಲ. ಸೊ ನಾನು ಈ ರೀತಿ ಮಾಡ್ತೀನಿ. ನನಗೆ ಈ ರೀತಿನಲ್ಲಿ ಯಾವ ಥರ ಬಂದರೂ ಪರವಾಗಿಲ್ಲ. ಈವನ್ ಪರಿಸರ ನರ್ಸಮ್ಮ ಇದ್ದಾರಲ್ಲ, ಅವ್ರ ಥರ ಬಂದರೂ ನಂಗೆ ನಡೆಯುತ್ತೆ. ಯಾಕೆಂತಂದರೆ ನನಗೆ ಅದೊಂದು ಸ್ಟೋರಿ ಮೇಲೆ ನನಗೆ ಅದೊಂದು ಹುಚ್ಚು. ಆ ಟೈಪ್ ಮಾಡಿ ಇರತಕ್ಕಂಥ ಮಹಿಳೆಯರು ಸಾಧಿಸಿದ್ದು ಅದೆಲ್ಲ ಒಂದು ಕತೆ ಕೇಳ್ತಾ ಇದ್ದರೆ ಒಂಥರ ನನಗೆ ಇದರಲ್ಲೆಲ್ಲ ಒಂದು ಹಾರ್ಟಲ್ಲಿ ತುಂಬ ಖುಷಿ ಆಗುತ್ತೆ. ಅದರಿಂದ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತಯಾರಿದ್ದೀನಿ ಯಾವ ರೀತಿ. ಹಾಗೆ ಯಾವ ಆ್ಯಕ್ಟ್ರಸ್ನ ತುಂಬ ಫಾಲೋ ಮಾಡ್ತೀರಾ? ಏನಾದರೂ ಅವರ ಡೈಲಾಗ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು ಕೇಳ್ತೀರಾ?
ಹೇಳಿ. ನಾನು ಈ ಆ್ಯಕ್ಚುಲಿ ಸ್ಪೀಕಿಂಗ್ ನಾನು ಯಾರಂತಂದರೆ ಭಾರತಿ, ಆರತಿ, ಆಮೇಲೆ ಆ ಟೈಮಲ್ಲಿ ಇದ್ದಿರ್ತಕ್ಕಂಥ ಜಯಂತಿ, ಇನ್ನೂ ಕನ್ನಡನಲ್ಲಿ ಇದ್ರಲ್ಲ ಇವರು ಮಾಲಾಶ್ರೀ, ಅವರೆಲ್ಲ ಫಿಲಮ್ಸ್ ತುಂಬ ನೋಡ್ತಾ ಇದ್ವಿ. ನನಗೆ ಅವರೆಲ್ಲ ಅಂದರೆ ತುಂಬ ಇಷ್ಟ. ನಾನು ಈಚೆಗೆ ಸುಧಾರಾಣಿಯವರು ಚೆನ್ನಾಗಿ ಮಾಡ್ತಾರೆ. ಈಗಲೂ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಥರ ತಾರಾ ಅಂದರೂ ತುಂಬ ಇಷ್ಟ ನನಗೆ ಅವ್ರ ಆ್ಯಕ್ಟಿಂಗು. ಜೈಮಾಲಾ ಇಮಿಟೇಟ್ ಮಾಡಿದ್ರಮ್ಮ? ಇಲ್ಲ ಯಾವತ್ತೂ ಮಾಡಿಲ್ಲ, ಆ ಥರ ಏನು ಮಾಡಿಲ್ಲ. ಸುಮ್ಮನೆ ಅವ್ರನ್ನೆಲ್ಲ ಅಡ್ಮೈರ್ ಮಾಡ್ಕೋತೀನಿ, ಅವ್ರು ಸಾಧಿಸಿರತಕ್ಕದ್ದೆಲ್ಲ ಹೆಮ್ಮೆ ಪಡ್ತೀನಿ, ಆ ಥರ. ವೆರಿ ಆಲ್ ದ ಬೆಸ್ಟ್. ನಿಮ್ಮ ಫ್ಯೂಚರ್ ಇರಬಹುದು, ಜೊತೆಗೆ ಗಾಂಧಿನಗರಕ್ಕೆ ಬಂದಿರೋವಂಥದ್ದು ಫಸ್ಟ್ ಸಿನಿಮಾ ತಾಯವ್ವ. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಬೇಗ ಅನೌನ್ಸ್ ಮಾಡಿ ಆದಷ್ಟು ಬೇಗ ನಿಮ್ಮನ್ನು ಮತ್ತೆ ಬೆಳ್ಳಿ ಪರದೆ ಮೇಲೆ ನೋಡ್ತೀವಿ. ಆಯಿತು, ನಿಮ್ಮ ಆರೈಕೆಯಂತೆ ಆಗಲಿ, ಮಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಸೊ ಇದಿಷ್ಟು ನಟಿ ಗೀತಾ ಪ್ರಿಯ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು.